ತಗೊಳ್ಳಿ. ನಿಮ್ಮ ಅಮೃತ ಹಸ್ತದಿಂದ ಬಾಯಲ್ಲಿಟ್ರೆ ಕೈಯೇನು ಸವಿಯೋದಿಲ್ಲ. ಪ್ಲೀಸ್. ಥ್ಯಾಂಕ್ ಯು. ಬಹಳ ವರ್ಷಗಳ ಮೇಲೆ ಎಲ್ಲರೂ ಸೇರಿ ಹಬ್ಬ ಮಾಡಿದ್ದಾಯ್ತು. ವೆರಿ ಹ್ಯಾಪಿ. ಹೌದು ಮಾವ, ಮಕ್ಳಿಗೆ ಎಕ್ಸಾಮ್ಸು, ಎಲ್ರಿಗೂ ಕೆಲಸ ಅಂತ ಇಷ್ಟ ದಿವಸ ಎಲ್ರೂ ಒಟ್ಟಿಗೆ ಸೇರೋಕೆ ಆಗಿರ್ಲಿಲ್ಲ. ಯುಗಾದಿ ಹಬ್ಬ ಅಂತೂ ನಾನು ಯಾವತ್ತೂ ಮರೆಯಕ್ಕೆ ಆಗಲ್ಲ. ತಗೊಳ್ಳಿ. ಡ್ಯಾಡ್, ನಾವೆಲ್ಲ ಜೊತೆಗಿದ್ರೆ ಪ್ರತಿ ದಿನ ಯುಗಾದಿ, ಪ್ರತಿ ರಾತ್ರಿ ದೀಪಾವಳಿ. ಯು ಆರ್ ರೈಟ್. ಪ್ರೀತಿ ಅನ್ನೋದೊಂದಿದ್ರೆ ಜೀವನ ಪರ್ಯಂತ ಪ್ರತಿ ಕ್ಷಣನೂ ಹಬ್ಬಾನೆ. ಆ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರು. ಅವರಕ್ಕಿ ಬೋಲಕ್ಕಿ ಕಾಂಚಿನ ಮಿನ ಮಿನ ಡಾಮ್ ಡೂಮ್ ಕೈ ಕೊಟ್ಟ. ಜೀವನದಲ್ಲಿ ನಾವು ಇಬ್ರು ಜೊತೆಯಾದ್ವಿ. ನಿಧಾನವಾಗಿ ನೀವೆಲ್ಲರೂ ಬಂದ್ರಿ. ನಮ್ಮ ಸಂತೋಷದ ಪ್ರಪಂಚ ಇನ್ನಷ್ಟು ದೊಡ್ಡದಾಯ್ತು. ಜಗತ್ನಲ್ಲಿ ಯಾವ ಅಪ್ಪ ಅಮ್ಮನೂ ನಿಮ್ಮಷ್ಟು ಒಳ್ಳೆಯವರಿಲ್ಲ. ಹೌದು ಡ್ಯಾಡ್, ನಾವು ತುಂಬಾ ಅದೃಷ್ಟವಂತರು. ನಿಮ್ಮಂತ ಲವಿಂಗ್ ಅಂಡ್ ಕೇರಿಂಗ್ ಪೇರೆಂಟ್ಸ್ ಸಿಕ್ಕಿರೋದು ನಮ್ಮ ಪುಣ್ಯ. ಡ್ಯಾಡ್, ಯು ಆರ್ ಗ್ರೇಟ್. ಥ್ಯಾಂಕ್ ಯು. ನಮ್ಮ ಮಕ್ಕಳು ಯಾವತ್ತೂ ಯೋಗ್ಯರು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಮಕ್ಕಳು ನಮ್ಮನ್ನ ಯೋಗ್ಯರು ಅನ್ಕೊಂಡಿದ್ದಾರೋ ಇಲ್ವೋ ಅಂತ ಈಗ ನಾವು ತಿಳ್ಕೋಬೇಕಾಗಿದೆ. ಅಪ್ಪ, ನೀವೇನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಹಾ, ಹೇಳಬೇಕು. ಅದಕ್ಕಿಂತ ಮುಂಚೆ ನಿಮ್ಮನ್ನು ಕೇಳಬೇಕು. ರಮ್ಯಾ, ನೀನು ವಿವೇಕ್ನ ಕರ್ಕೊಂಡು ಒಳಗೆ ಹೋಗು. ಕೇಳಿ ಡ್ಯಾಡ್. ಈಗ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಇಷ್ಟು ವರ್ಷ ಮಕ್ಕಳು, ಅವ್ರ ಜವಾಬ್ದಾರಿ, ಅವ್ರ ಓದು, ಕೆಲಸ, ಮದುವೆ, ಹೀಗೆ ಸಂಸಾರದ ಜಂಜಾಟದಲ್ಲೇ ಕಳೆದ್ಬಿಟ್ವಿ. ನಾವೆಲ್ಲ ಒಗ್ಗಟ್ಟಾಗಿದ್ದರೂ ಒಟ್ಟಿಗೆ ಇರೋಕ್ಕಾಗಲಿಲ್ಲ. ನೀವೆಲ್ಲ ಯಾವಾಗ ದೊಡ್ಡವರಾದ್ರೋ, ಯಾವಾಗ ನಿಮ್ಮ ದಾರಿನಲ್ಲಿ ಮುಂದಕ್ಕೆ ಹೋದ್ರೋ ಗೊತ್ತಾಗಲೇ ಇಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದ ಕ್ಷಣಗಳು ನಮ್ಮ ಪಾಲಿಗೆ ಸದಾ ನೆನಪಿನ ಬುತ್ತಿ. ಈ ಕ್ಷಣಕ್ಕೋಸ್ಕರನೇ ಮತ್ತೆ ನಾವು ಯಾವಾಗ ಸೇರ್ತೀವಿ, ಯಾವಾಗ ಜೊತೆಯಾಗಿರ್ತೀವಿ ಅಂತ ಕಾಯ್ತಾ ಇದ್ವಿ. ಈಗ ನನಗೆ ರಿಟೈರ್ ಆಗಿದೆ. ರಿಟೈರ್ ಆದ್ಮೇಲೆ ಬರೋ ಹಣನ ನಾನು ಮೊದಲೇ ಸಾಲ ಸೋಲ ಅಂತ ಖರ್ಚು ಮಾಡಿದ್ರಿಂದ ಈ ತಿಂಗಳು ಕೊನೆ ಸಂಬಳ ಬಿಟ್ರೆ ಬೇರೆ ಏನು ನನಗೆ ಸಿಗೋದಿಲ್ಲ. ಕಂಪ್ನಿಯವರಿಗೆ ಈ ಮನೆನ ಹ್ಯಾಂಡ್ ಓವರ್ ಮಾಡಬೇಕು. ಈ ಮನೆ ಬಿಟ್ಟು ಹೋಗಬೇಕು ಅಂತ ಬೇಜಾರಾಗ್ತಿಲ್ಲ. ಆದರೆ ಈ ಮನೆ ಜೊತೆ ಸಂಬಂಧಗಳು, ನೆನಪುಗಳು ಮರೆಯೋಕ್ಕಾಗ್ದಿರೋ ಅಷ್ಟಿದೆ. ಇದೇ ಮನೆಗೆ ನಿಮ್ಮ ತಾಯಿ ಹೊಸದಾಗಿ ಮದುವೆಯಾಗಿ ಬಂದಿದ್ದು. ಈ ಮನೇಲೆ ನೀವು 3 ಜನ ಹುಟ್ಟಿದ್ದು, ಬೆಳೆದಿದ್ದು. ಈ ಮನೆ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ದುಃಖ ಆಗುತ್ತೆ. ಆದ್ರೆ ಏನ್ ಮಾಡೋದು? ಯಾವುದು ನಮ್ದಲ್ವೋ ಅದು ನಮ್ದಲ್ಲ, ಯಾವುದು ನಮ್ದೋ ಅದು ನಮ್ದು. ಅದಕ್ಕೆ ನಮ್ದಲ್ದಿರೋ ಈ ಮನೆನ ಬಿಟ್ಟು ನಮ್ಮವರಾಗಿರೋ ನಿಮ್ಮ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮಗೆಲ್ಲ ಪ್ರೀತಿ ಕೊಟ್ಟು, ನಿಮ್ಮಗಳ ಪ್ರೀತಿ ಪಡೆದು, ನಿಮ್ಗಳ ಜೊತೆ ಇದ್ದು ಜೀವನದ ಬಹಳಷ್ಟು ನಿರ್ಧಾರಗಳನ್ನ ನಾನು ತಗೊಂಡಿದ್ದೀನಿ. ಈಗ ನಮ್ಮ ಜೀವನದ ನಿರ್ಧಾರನ ನೀವುಗಳು ತಗೋಬೇಕು. ನಮಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ನಾವು ನಿಮ್ಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತೀವಿ. ನಾನು ಹೇಳಬೇಕಾದದ್ನೆಲ್ಲ ಹೇಳಿದ್ದೀನಿ. ಇವತ್ತು ಯುಗಾದಿ ಅಂದರೆ ಬೇವು ಬೆಲ್ಲದ ಹಬ್ಬ. ಅಂದರೆ ಕಷ್ಟ ಸುಖನ ಸಮವಾಗಿ ಹಂಚ್ಕೊಳ್ಳೋದು ಈ ಹಬ್ಬದ ಮಹತ್ವ. ನಾವು ಯಾವಾಗ, ಎಲ್ಲಿ, ಯಾರ ಜೊತೆ ಇರಬೇಕು ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಮಾತಾಡ್ಕೊಳ್ಳಿ, ಬನ್ನಿ ನಾವು ಹೋಗೋಣ. ಏನು ಎಲ್ರು ಯಾಕೆ ಹೀಗೆ ನಾನು ನೋಡ್ತಾ ಇದ್ದೀರಾ?
ಅಷ್ಟು ದೊಡ್ಡ ಸಿಟಿನಲ್ಲಿ ಎಷ್ಟು ಖರ್ಚಿದೆ ಅಂತ ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಬೆಳೀತಾ ಇರೋ ಮಗಳು, ಅವಳ ಎಜುಕೇಶನ್, ಮದುವೆ ಅಂತ ನಾನು ಈಗಾಗಲೇ ಟೆನ್ಷನ್ ಇದ್ದೀನಿ. ಇಂಥ ಸ್ಥಿತಿಯಲ್ಲಿ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನೋ ಇಟ್ಸ್ ಇಂಪಾಸಿಬಲ್. ಅವ್ರಿಗೆ ರಿಟೈರ್ಡ್ ಆಗಿದೆ, ನಮ್ಗೆ ಏನಾದ್ರೂ ಗಂಟು ಕೊಡ್ತಾರೆ ಅಂತ ನಾವ್ ಇಲ್ಲಿಗೆ ಬಂದ್ವಿ. ಅವ್ರು ನೋಡಿದ್ರೆ ಗಂಟು ಮೂಟೆ ಕಟ್ಕೊಂಡು ನಮ್ ಜೊತೆ ಬರೋಕ್ ರೆಡಿ ಆಗಿದ್ದಾರೆ. ನಂಗೇನೋ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಇಷ್ಟ, ಆದ್ರೆ ಹೆಂಡ್ತಿದೆ ಕಷ್ಟ. ಐ ಆಮ್ ಸಾರಿ. ಆಫೀಸ್ನಲ್ಲೂ ನಾವು ತುಂಬ ಟೆನ್ಷನ್ ಇರುತ್ತೆ. ಮನೆಯಲ್ಲೂ ಅತ್ತೆ ಮಾವಂದಿರ ಕಿರಿಕಿರಿ ಅಂದರೆ ಖಂಡಿತವಾಗ್ಲೂ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನೋ ವೇ. ರಾಹುಲ್, ನೀನ್ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಬಾರ್ದು? ಅವರು ನೀನು ಯೋಗಕ್ಷೇಮ ನೋಡ್ಕೊಳ್ತಾರೆ, ನೀನು ಅವ್ರನ್ನ ನೋಡ್ಕೋ. ವಾಟ್ ಯು ಸೇ? ಹಲೋ, ಥ್ಯಾಂಕ್ಸ್ ಫಾರ್ ದ ಸಜೆಷನ್. ನನಗೆ ನನ್ನನ್ನೇ ನೋಡ್ಕೊಳಕ್ಕಾಗಲ್ಲ, ಇನ್ನು ಅವ್ರನ್ನ ಹೇಗೆ ನೋಡ್ಕೊಳ್ಳಿ? ಮಕ್ಕಳು ಅವ್ರ ಡಿಸಿಷನ್ ಹೇಳೋದಿಕ್ಕೆ ಯಾಕೆ ಇಷ್ಟು ಟೈಮ್ ತಗೋತಿದ್ದಾರೆ? ಯಾಕೆ ಅಂತ ಕೇಳ್ತಿದ್ದೀರಲ್ಲ, ನಮ್ಮನ್ನ ಯಾರು ಮೊದಲು ಕರ್ಕೊಂಡು ಹೋಗ್ಬೇಕು ಅಂತ ಜಗಳ ಆಡ್ತಿದ್ದಾರೆ. ಇರಬಹುದು. ಏನೂ ಮಾಡೋದಕ್ಕಾಗ್ತಿಲ್ಲ ಸುಷ್ಮಾ. ಅಪ್ಪ ಅಮ್ಮನ ನಮ್ಮ ಜೊತೆ ಕರ್ಕೊಂಡು ಹೋಗ್ಲೇಬೇಕಾಗಿದೆ. ನೋಡಿ ಅಮರ್, ಎಷ್ಟೋ ವರ್ಷಗಳಿಂದ ನಾವು ನಮ್ದೇ ಆದ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಈಗ ಇದ್ದಕ್ಕಿದ್ದ ಹಾಗೆ ಹೊಸ ಲೈಫ್ ಸ್ಟೈಲ್ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ವೇಟ್ ಎ ಮಿನಿಟ್. ಅತ್ತೆ ಮಾವ ಇಲ್ಲೇ ಇದ್ದು ಅವ್ರಿಗೇನು ಹೆಲ್ಪ್ ಬೇಕು ನಾವು ಅದನ್ನು ಮಾಡಿದ್ರೆ ಆಗಲ್ವಾ? ಡ್ಯಾಡಿಗೆ ಹೆಲ್ಪ? ಅವ್ರು ಇದನ್ನೆಲ್ಲ ಖಂಡಿತ ಒಪ್ಪಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಮಮ್ಮಿನ ನೀನು ನಿಮ್ಮನೆ ಕರ್ಕೊಂಡು ಹೋಗು, ಡ್ಯಾಡಿನ ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಒಂದು 6 ತಿಂಗಳಾದ್ಮೇಲೆ ಮಮ್ಮಿ ಡ್ಯಾಡಿ ಇಬ್ರು ಎಲ್ಲರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಆಗ ಮಮ್ಮಿ ಡ್ಯಾಡಿಗೆ ಎಲ್ಲರ ಜೊತೆ ಇದ್ದಾಗೂ ಆಗುತ್ತೆ, ನಮಗೂ ಯಾರಿಗೂ ಬರೋಣ. ಇದು ಪಕ್ಕಾ ಫ್ಲಾಪ್ ಐಡಿಯಾ. ಫಸ್ಟ್ ಆಫ್ ಆಲ್, ಅಪ್ಪ ಅಮ್ಮ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಒಪ್ಪಲ್ಲ. ಎಸ್, ಇದೇ ನಮ್ಮ ಯಜಮಾನ್ರ ಐಡಿಯಾ ಪಂಚ್. ಈ ಪ್ಲಾನ್ಗೆ ಅವರಿಬ್ರು ಒಪ್ಪಲ್ಲ. ಒಪ್ಪಲಿಲ್ಲ ಅಂದ್ರೆ ನಮ್ಮ ಜೊತೆಲಿ ಬರಲ್ಲ. ಪ್ರಾಬ್ಲಮ್ ಸಾಲ್ವ್. ಎಸ್. ಸಾರಿ ಡ್ಯಾಡಿ, ನಾವು ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ವಿ ಅನ್ಸುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ ನಿಮ್ಮನ್ನ ಯಾರು ಕರ್ಕೊಂಡು ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರಾಹುಲ್ ಹೇಳ್ತಾ ಇದ್ದ, ಅಪ್ಪ ಅಮ್ಮ ಸರ್ದಿ ಪ್ರಕಾರ ಪ್ರತಿಯೊಬ್ಬರ ಮನೆಗೂ ಹೋಗೋಕೆ ಶುರು ಮಾಡಿದ್ರೆ ನನ್ನ ಸರ್ದಿ ಬರೋವರೆಗೂ 1 ವರ್ಷ ಆಗೋಗಿರುತ್ತೆ ಅಂತ. ನಾನೇ ಕಷ್ಟ ದಿವಸ ಕಾಯ್ಕೊಂಡಿರ್ಲಿ. ಅದು ಯಾಕೆ ಸಾಧ್ಯ ರಾಹುಲ್? ದೊಡ್ಡವರು ಅಂತ ನಾವಿರುವಾಗ ಅತ್ತೆ ಮಾವನ್ ಇಬ್ರು ಪರ್ಮನೆಂಟ್ ಆಗಿ ನಮ್ ಜೊತೆನೆ ಇಟ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಎಲ್ಲರ ಫೀಲಿಂಗ್ಸ್ನ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮಾವ, ನೀವು ನಮ್ಮ ಹತ್ರ ಇರ್ತೀರಾ, ಅತ್ತೆ ಸುಷ್ಮಕ್ಕನ ಹತ್ರ ಇರ್ತಾರೆ. ಆರು ತಿಂಗಳ ಆದ್ಮೇಲೆ ಅತ್ತೆ ನಮ್ಮ ಹತ್ರ, ಮಾವ ಸುಷ್ಮಕ್ಕನ ಹತ್ರ. ಆಗ ನಿಮ್ಮಿಬ್ರು ಪ್ರೀತಿ ನಮ್ಮೆಲ್ರಿಗೂ ಸಮವಾಗಿ ಸಿಗತ್ತೆ. ಏನಂತೀರಾ? ನೋ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಮಕ್ಕಳು ನಮ್ಮ ಪ್ರೀತಿನಲ್ಲ, ನಮ್ಮನ್ನು ಹಂಚ್ಕೊಳಕ್ ನೋಡ್ತಾ ಇದ್ದಾರೆ. ಇದು ಖಂಡಿತ ಸಾಧ್ಯ ಅಲ್ಲ ನಂದಿನಿ ಅವರೇ. ನನ್ ಮಾತು ಕೇಳ್ರಿ. ನೋ, ನಾನು ಯಾವ ಮಾತು ಕೇಳೋದಿಲ್ಲ. ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಇರೋದು ಇಲ್ಲ ಅಷ್ಟೇ. ನನಗೂ ಅಷ್ಟೇ ರೀ, ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಆದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ 3 ಮಕ್ಕಳನ್ನ ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಹಾಗಲ್ಲ ನಂದಿನಿ ಅವರೇ, ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಅವ್ರಿಗಿನ್ನೂ ಅಪ್ಪ ಅಮ್ಮ ಇಬ್ಬರಲ್ಲ ಒಂದು ಅನ್ನೋದನ್ನ ಅರ್ಥ ಮಾಡ್ಕೋತಾ ಇಲ್ವಲ್ಲ. ಆ ದೇವರು ಒಂದು ಮಾಡಿದವ್ರನ್ನ ಇವ್ರು ಬೇರೆ ಬೇರೆ ಮಾಡೋಕೆ ಹೊರಟಿದಾರಲ್ಲ, ಅದು ನನಗೆ ಬೇಜಾರಾಗ್ತಿರೋದು. ಅದು ಹಾಗಲ್ಲ ರೀ, ಅವ್ರನ್ನ ನಾವು ನಂಬೇಕು. ಯಾಕೆ ನಂಬೇಕು? ನಮ್ಮಿಬ್ರನ್ನ ಬೇರೆ ಮಾಡೋಕೆ ಹೊರಟಿದಾರಲ್ಲ, ಅವ್ರನ್ನ ನಂಬೇಕಾ? ರೀ, ನನ್ ಮಾತು ಕೇಳ್ರಿ. ನೋಡಿ, ದಯವಿಟ್ಟು ನೀವೇನು ಹೇಳಿಬೇಡಿ. ಹೋಗಿ ನಿಮ್ಮ ಮಕ್ಕಳಿಗೆ ಹೇಳಿ, ನಾವು ಎಲ್ಲೇ ಇದ್ರು ಹೇಗೆ ಇದ್ರು ನೆಮ್ಮದಿಯಾಗಿರ್ತೀವಿ. ಇಲ್ಲಿವರೆಗೂ ನಾವು ಯಾವತ್ತೂ ಅವ್ರ ಸಹಾಯನ ತಗೊಂಡಿಲ್ಲ, ಇನ್ನು ಮುಂದೆ ತಗೊಳ್ಳೋದಿಲ್ಲ ಅಂತ ಹೋಗಿ ಹೇಳಿ ನಿಮ್ಮ ಮಕ್ಕಳಿಗೆ. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಾ? ಅವ್ರು ಏನ್ ತಪ್ಪು ಮಾಡಿದ್ರು? ನಮ್ಮ ಪ್ರೀತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು. ಈಗ ಅದನ್ನು ಪಡೆಯೋದಿಕ್ಕೆ ಒಂದು ದಾರಿನ ಹುಡ್ಕೊಂಡಿದ್ದಾರೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ರೀ, ನಮ್ಮ ಮಕ್ಕಳ ಬಗ್ಗೆ, ಅವರ ನಿಯತ್ತಿನ ಬಗ್ಗೆ ಅನುಮಾನ ಪಡಬೇಡ್ರಿ. ಅವ್ರ ಮನಸ್ಸನ್ನು ಮುರಿಬೇಡಿ.
ನನ್ನ ಮೇಲಾಣೆ. ಏನಂದಿಲ್ಲ, ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ. ದಯವಿಟ್ಟು ಅಳ್ಬೇಡಿ. ನೀವು ಅಳೋದನ್ನ ನನ್ನಿಂದ ಸಹಿಸಕ್ಕಾಗಲ್ಲ. ನಿಮಗೆ ಗೊತ್ತು, ನಿಮ್ಮ ಕಣ್ಣಿರೋ ಹಣೆ ಪ್ರಮಾಣಗಳಿಗೆ ನಾ ಕರ್ಕೋಗ್ತೀನಿ ಅಂತ. ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ, ಪ್ಲೀಸ್. ಓಕೆ, ನಿಮಗೋಸ್ಕರ, ನಿಮ್ಮ ಒಂದು ಮಾತುಗೋಸ್ಕರ ಅವನ್ನ ಒಪ್ಕೋತಾ ಇದ್ದೀನಿ. ನೀವು ಹಾಗೆ ಕರೆಯೋವರೆಗೂ ನಾನು ಕಾಯ್ತಾ ಇರ್ತೀನಿ. ಹೋಗಿ, ನಿಮ್ಮ ಮಕ್ಕಳಿಗೆ ಅದೇನು ಹೇಳ್ತೀರೋ ಹೇಳೋಗಿ. ನಿಮ್ಮ ತೀರ್ಮಾನ ನಮಗೊಪ್ಗೆಪ್ಪ. ಯಾವಾಗ, ಯಾರ ಜೊತೆ, ಎಲ್ಲಿಗೆ ಹೊರಡಬೇಕು ಅಂತ ನೀವು ಯೋಚನೆ ಮಾಡಿ ಹೇಳ್ಬಿಡಿ. ಏನೋ ದೊಡ್ಡದಾಗಿ ಐಡಿಯಾ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಈಗ ನೋಡಿ ಏನಾಯ್ತು ಅಂತ. ನಮ್ಗೇನು ಗೊತ್ತಿತ್ತು ಅವ್ರ ಪರಿಸ್ಥಿತಿ ಸೆಪ್ರೇಟ್ ಆಗಿರೋದಕ್ಕೂ ಒಪ್ಕೊಳ್ಳೋಷ್ಟು ಕೆಡ್ದಾಗಿದೆ ಅಂತ. ಐ ಕುಡ್ ಹ್ಯಾವ್ ನೆವರ್ ಇಮ್ಯಾಜಿನ್ ದಿಸ್. ಟೈ ಕಟ್ಲಾ? ಇನ್ಮೇಲೆ ಯಾವತ್ತೂ ನಾನು ಟೈ ಕಟ್ಟಲ್ಲ, ಯಾವತ್ತೂ ಕಟ್ಟಲ್ಲ. ಡ್ಯಾಡಿ, ಟ್ಯಾಕ್ಸಿ ರೆಡಿ. ರೀ, ಬನ್ನಿ. ನೋಡಿ, ನಾನಲ್ಲಿರೋದಿಲ್ಲ. ಟೈಮಿಗೆ ಸರಿಯಾಗಿ ಮೆಡಿಸಿನ್ ತಗೊಳ್ಳಿ. ನೀವು ಅಷ್ಟೇ. ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಅಷ್ಟೇ. ಸಿದ್ದರಾಮಣ್ಣ ಹೇಳ್ತಾ ಇದ್ರು, ರುದ್ರಾಕ್ಷಿ ಹೃದಯದ ಹತ್ರ ಇದ್ರೆ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುತ್ತಂತೆ. ನನ್ನ ಹೃದಯದ ಹತ್ರ ಇರೋದು ನೀವು ನಂದಿನಿಯವರು. ಅಲ್ಲಿ ಯಾವ ರುದ್ರಾಕ್ಷಿಗೂ ಜಾಗ ಇಲ್ಲ. ನೀವು ಯಾವತ್ತೂ ಬದಲಾಗಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದೀವಿ. ಏನ್ ಮಾಡ್ತಿದ್ದಾರೆ ಇವರು? ಅಯ್ಯೋ,
ಒಳಗೆ ರೊಮ್ಯಾನ್ಸ್ ನಡೀತಿದೆ. ಅಮ್ಮ ಟ್ಯಾಕ್ಸಿ ರೆಡಿ. ಅಮ್ಮ ನಿಮ್ದು ಈ ಕಾರು. ನಮ್ಮನೆ ಬಂತು. ಹಲೋ ಸಂಜನಾ, ಹಾ ಮೀನಾ, ಏನ್ ಇಷ್ಟ ದಿವಸ ಆಯ್ತು? ಏನೇ ಮಾಡೋದು,
ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಸಂಜು ಅವ್ರ ಡ್ಯಾಡಿ ರಿಟೈರ್ಡ್ ಆಗಿದ್ದಾರೆ ಅಂತ. ಅವ್ರ ಹತ್ರ ಇರೋಕ್ ಮನೇನೂ ಇಲ್ಲ, ಹಣನೂ ಇಲ್ಲ. ಇನ್ನೇನ್ ಮಾಡೋದು, ನಮ್ಮ ಜೊತೆನೆ ಕರ್ಕೊಂಡು ಬರ್ಬೇಕಾಯ್ತು ಅಷ್ಟೇ. ತಾತ ಬನ್ನಿ ತಾತ, ನಮ್ ರೂಮ್ಗೆ ಹೋಗೋಣ. ನಡಿ ಮರಿ. ಬನ್ನಿ ತಾತ, ದಿಸ್ ಇಸ್ ಮೈ ರೂಮ್. ವೆಲ್ಕಮ್. ನೈಸ್. ಎಸ್. ನಮಸ್ಕಾರ ಬುದ್ಧಿ. ನಮಸ್ಕಾರ. ತಗೋ ಬ್ಯಾಗ್ ಕೊಡಿ. ಒಳಗ್ ಬಾಮ್ಮ. ಬಾಮ್ಮ. ಶಾರದಮ್ಮ, ಇವರು ನಮ್ಮ ಅತ್ತೆ. ನಮಸ್ಕಾರ ಇವ್ರ ಲಗೇಜ್ ತಗೊಂಡ್ ಹೋಗಿ ರಮ್ಯನ್ ರೂಮಲ್ಲಿ ಇಡು. ನೋ ವೇ ಮಾ, ನಾನು ಯಾರ ಜೊತೆನೂ ರೂಮ್ ಶೇರ್ ಮಾಡಲ್ಲ. ರಮ್ಯಾ, ಇವರು ನಿನ್ನ ಅಜ್ಜಿ. ಅಜ್ಜಿ ಆದ್ರೇನು, ನಾನು ನನ್ನ ಪ್ರೈವಸಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸಾರಿ ಅಜ್ಜಿ. ಅತ್ತೆ, ಅವಳು ನನ್ನನ್ನು ಅವಳ ರೂಮಿಗೆ ಸೇರ್ಸಲ್ಲ. ಏನ್ ನಿನ್ ಮಾತಿನ ಅರ್ಥ? ಅಮ್ಮ ಹಾಲಲ್ಲಿ ಮಲ್ಕೋಬೇಕಾ? ಯಾಕೆ ಹೀಗೆ ರೇಗ್ತಾ ಇದೀಯಾ? ನಾನು ಎಲ್ಲಾದ್ರೂ ಇರ್ತೀನಿ, ಸ್ವಲ್ಪ ಸಾಮಾನ್ಯ ಜಾಗ ಇದ್ರೆ ಸಾಕು. ಶಾರದಮ್ಮ, ಅತ್ತೆ ಲಗೇಜ್ ತಗೊಂಡೋಗಿ ನಿನ್ ರೂಮಲ್ಲಿ ಇಡು. ಹಾಗೆ ಬೆಡ್ ಸ್ಪ್ರೆಡ್ ನ ಚೇಂಜ್ ಮಾಡ್ಬಿಡು. ನನ್ನ ರೂಮ್ ಅಲ್ಲ. ನೀನು ಕಿಚನ್ ಅಲ್ಲಿ ಮಲ್ಕೋ. ಆಯ್ತು, ಇವ್ರ ಸಾಮಾನೆಲ್ಲ ನನ್ನ ರೂಮಲ್ಲಿ ಇಟ್ಕೊಂಡ್ರೆ ನಾನೆಲ್ಲಿ ಹೋಗೋದು? ಕನ್ನಡದವರು ಅಂತ ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸದ್ರ ಜಾಸ್ತಿ ಆಯ್ತು. ತಾತ ಈ ಕನ್ನಡಕ ಎಲ್ಲಿಡ್ಲಿ? ಅದಿಲ್ಲಿರ್ಲಿ. ತಾತ ಅದೇನು? ಇದು ಟೈಪ್ ರೈಟರ್. ಈ ಟೈಪ್ ರೈಟರ್ ಯಾಕೆ ಇಟ್ಕೊಂಡಿದ್ದೀರಾ? ನಾನು ಕಂಪ್ಯೂಟರ್ ಅಲ್ಲೇ ಟೈಪ್ ಮಾಡ್ಬೋದಲ್ಲ? ಈ ಟೈಪ್ ರೈಟರ್ನ ನಿಮ್ಮ ಅಜ್ಜಿ ಪ್ರೀತಿಯಿಂದ ನನಗೆ ಕೊಟ್ಟಿದ್ದು. ಇದು ಯಾವಾಗಲೂ ನನ್ನ ಹತ್ರನೇ ಇರುತ್ತೆ. ತಾತ, ನೀವು ಅಜ್ಜಿನ ಎಷ್ಟು ಪ್ರೀತಿಸ್ತೀರಾ? ತುಂಬಾ ತುಂಬಾ ಅಂದ್ರೆ ಇಷ್ಟ. ಇಷ್ಟು. ತಾತ, ಅಜ್ಜಿನ ನೆನಪರ್ದೇ ಅಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಓ. ಮರೆಯೋದಕ್ಕೆ ನಿಮ್ಮ ಅಜ್ಜಿ ನೆನಪಲ್ಲ ರಾಜ, ಅವರು ನನ್ನ ಪ್ರಾಣ, ನನ್ನ ಉಸಿರು. ಹಲೋ. ನಂದಿನಿ ಅವರೇ, ನಾನು ಬಂದಿಲ್ಲಿ ಸೇರಾಯ್ತು. ನೀವು? ಹಾ ರೀ, ನಾನು ಅಷ್ಟೇ. ಏನೂ ತೊಂದರೆ ಆಗ್ಲಿಲ್ಲ. ಅಲ್ಲೆಲ್ಲ ಸರಿಯಾಗಿದ್ಯಾ? ಆಹಾ, ಎಲ್ಲ ಕಂಫರ್ಟಬಲ್ ಆಗಿದೆ. ನೀವು ಹೇಗಿದ್ದೀರಾ? ನನಗೂ ಅಷ್ಟೇ. ನಾನು ವಿವೇಕ್ ಒಂದು ರೂಮ್ನಲ್ಲಿ ಇದ್ದೀವಿ, ನನ್ನ ಮೊಮ್ಮಗನ ಜೊತೆ. ಹಾ, ನಾನು ರಮ್ಯಾ ಜೊತೆ ಇಲ್ಲಿ. ವೆರಿ ಗುಡ್, ವೆರಿ ಗುಡ್. ನಾನು ಅವಾಗ ನಿಮಗೆ ಫೋನ್ ಮಾಡ್ತಾ ಇರ್ತೀನಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಾಯ್. ಭೀಮವ್ವ, ಶರಣ್ರಿ ಯವ್ವ, ಹಬ್ಬಕ್ಕೆ ಊರಿಗೆ ಹೋಗಿದ್ರಲ್ಲ, ಚಲೋ ಆತೇನ್ರಿ ಹಬ್ಬ? ಏನ್ ಭೀಮವ್ವ ಇದೆಯಲ್ಲ, ಇಷ್ಟೊಂದು ಬಟ್ಟೆ ಇಟ್ಕೊಂಡಿದ್ಯಾ? ಅಯ್ಯ, ನೀವ ಹಾಕಿರಲ್ಲ. ಭೀಮವ್ವ, ನಮ್ಮ ಮಾವ ಅವರು ಊರಿಂದ ಬಂದಿದ್ದಾರೆ. ಅವ್ರ ಬಟ್ಟೆ ನೀನ್ ಒಗಿಬೇಕಾಗಿಲ್ಲ, ತೆಗೆದು ಪಕ್ಕಕ್ಕಿಡು. ನಿಮ್ಮ ಮಾವಾರ್ದು ಅಂದ ಮ್ಯಾಲ ಅವ್ರದ್ದು ಒಗಿತೀನಿ ಬಿಡ್ರಿ, ಕೈ ಏನ್ ಸೌದು ಹೋಗೋದಿಲ್ಲ. ಬೇಡ ಅಂತ ಅನ್ನಲ್ಲ. ಹೆಣ್ಮಕ್ಳಾದವ್ರು ಅಪ್ಪನ ಗಂಡನ್ನ ಚಲೋ ನೋಡ್ಕೊಂಡಂಗ ಮಾವನು ಚಲೋ ನೋಡ್ಕೋಬೇಕ್ರಿ. ಏ, ಬಾಯಿ ಮುಚ್ಕೊಂಡಡಿ. ಅಲ್ರಿ ಯವ್ವ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಅವ್ರಿಗ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಮನೆಯಲ್ಲೇ ಕೂತಿರ್ತಾರೆ. ಅವ್ರ ಬಟ್ಟೆ ಅವರ ಒಕ್ಕೊಂಡು ಅವರ ಆಯನ್ ಮಾಡ್ಕೋತಾರೆ. ನಾವು ಹೊರಗೆ ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಬಟ್ಟೆ ಅಷ್ಟೇ ತಗೊಂಡು. ಏನ್ ಮುಖ ನೋಡ್ಲಿಕತಿ? ಹೇಳಿ ತಿಳಂಗಿಲ್ಲೇನ? ಆತ್ರಿ ಯವ್ವ.
ಇದ್ಯಾವುದು ಬೇಡ. ಪ್ಯಾಂಟು ಶರ್ಟು ಕೋಟು ಇದೆಲ್ಲ ಅವ್ರದ್ದೇ. ಯಾವುದು ಬೇಡಮ್ಮ, ತೆಗೆದಿಡು. ಅದು ಕೊಡು. ನಾಳೆ ಬಟ್ಟೆ ಬೇಗ ತಗೊಂಡ್ ಬರ್ಬೇಕು. ಆತ್ ಬಿಡ್ರಿ ಅವ್ವ, ನೀವ್ ಹೇಳ್ದಂಗ ಆಗ್ಲಿ. ದೊಡ್ಡವ್ರ ಮನೆ ಸುದ್ದಿ ದೊಡ್ಡವ ಇರ್ತಾವ, ನಮ್ಗೆ ಯಾಕೆ ಬೇಕೆಲ್ಲ. ಸುಷ್ಮಾ, ನನ್ಗೆ ಯಾಕೆ ಕಾಫಿ ಕೊಟ್ಟಿಲ್ಲ? ಮಾಮ್, ಡ್ಯಾಡ್, ನನಗೆ ಇವತ್ತು ಮಾರ್ನಿಂಗ್ ಕ್ಲಾಸ್, ಇನ್ನು ಬಾರ್ನ್ವಿಟಾನೇ ಕೊಟ್ಟಿಲ್ಲ. ಬಂದೇ ಇರೆ. ಬೆಳಗ್ಗೆ ಎದ್ದು ನಿನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ. ತಗೋ. ಏನಾಯ್ತು ಈಗ? ಇನ್ನು ಏನಾಗ್ಬೇಕಿತ್ತು? ನಿಮ್ಮಮ್ಮ ಮನೆಗೆ ಬಂದಿದ್ದಕ್ಕೆ ಕೆಲಸದವಳು ಮನೆ ಬಿಟ್ಟು ಹೋದ್ಲು, ಗೊತ್ತಾ? ಕೆಲಸದವಳು ಮನೆ ಬಿಟ್ಟು ಹೋದ್ಲಾ? ಅದಕ್ಕೂ ಅಮ್ಮನಿಗೂ ಏನೇ ಸಂಬಂಧ? ಏಯ್ ಬಾರೆ ಈ ಕಡೆ. ನಿಮ್ಗೇನ್ರಿ ಗೊತ್ತು ಈಗಿನ ಕೆಲ್ಸದವ್ರಿಗೆ ಎಷ್ಟು ಕೊಬ್ಬಿರುತ್ತೆ ಅಂತ? ಅಡ್ಗೆ ಮನೇಲಿ ಮಲ್ಕೊ ಅಂತ ಹೇಳಿದ್ನಲ್ಲ, ಅದಕ್ಕೆ ಓಡ್ ಹೋಗಿದ್ದಾಳೆ. ಈಗ ಏನೇ ಮಾಡೋದು? ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದ್ ತರ ಮಾಡ್ಕೊಡೋಕೆ ನನ್ನ ಕೈಯಿಂದ ಆಗಲ್ಲ. ನಿಮ್ಗೆ ಏನೇನ್ ಬೇಕೋ ನೀವೇ ಹೋಗಿ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಾನಿಲ್ವಾ? ತಗೊಳ್ಳಿ, ಬೋನ್ವಿಟ ಕಾಫಿ. ನನಗೂ ಕೆಲಸ ಮಾಡಿ ಅಭ್ಯಾಸ ಇದೆ. ಮೊದಲು ನಿಮ್ಮಪ್ಪನಿಗೆ ಮಾಡ್ತಾ ಇದ್ದೆ, ಈಗ ನಿಮಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಮ್ಮನ ಕೈ ಕೆಲಸ ಮಾಡಿಸೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸುಮ್ಮನೆ ಇರ್ರಿ. ಅವ್ರು ಯಾಕೆ ಮನೇಲಿ ಸುಮ್ಮನೆ ಕೂತಿರ್ಬೇಕು? ನಾನೇ ಕೆಲ್ಸದವಳನ್ನ ಬಿಡಿಸ್ದೆ. ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಕೆಲಸ ಮಾಡದೆ ಅಡ್ಡಾಡ್ಕೊಂಡಿದ್ರೆ ನೂರಾರು ಕಾಯಿಲೆಗಳು ಬಂದ್ಬಿಡುತ್ತೆ. ಆಮೇಲೆ ಅವ್ರ ಕಾಯಿಲೆ ವಾಸಿ ಮಾಡಕ್ ನಾವೇ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಬನ್ನಿ ತಾತ, ತಿಂಡಿ ರೆಡಿ ಆಗಿದೆ. ಓಹೋ, ತಿಂಡಿ ರೆಡಿ ಆಗಿದೆ. ಬಾ ವಿವೇಕ್, ತಿಂಡಿ ಮಾಡೋಣ. ಮಾವ, ಸಂಜು ಇಲ್ಲೇ ಕೂತ್ಕೊಳ್ತಾರೆ, ನೀವು ಪ್ಲೀಸ್ ಅಲ್ಲಿ ಕೂತ್ಕೊಳ್ಳಿ. ಐ ಆಮ್ ಸಾರಿ. ಚಿನ್ನು, ಮಮ್ಮಿ, ಅದು ಹೆಡ್ ಆಫ್ ದ ಫ್ಯಾಮಿಲಿ ಸೀಟು. ಅದು ತಾತ ತಾನೆ. ಹೌದು ಪುಟ, ನಾನೇ ಹೆಡ್ ಆಫ್ ದ ಫ್ಯಾಮಿಲಿ. ಆದರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತಂದ್ರೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಇದನ್ನೆಲ್ಲ ಮನೇಲಿ ಯಾರು ಮಾಡ್ತಾರೆ? ಡ್ಯಾಡಿ ಮಾಡ್ತಾರೆ. ಅದಕ್ಕೆ ಈ ಸೀಟ್ ಅವ್ರಿಗೆ ಸರಿ. ಓಕೆ, ನಾವಿಬ್ಬರು ಹೀಗೆ ಬರೋಣ. ತಿಂಡಿ ತಿನ್ನು. ಹಾಯ್ ಡ್ಯಾಡ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಚಿನ್ನು, ಹೌ ಇಸ್ ಯುವರ್ ಸ್ಕೂಲ್? ಫ್ಯಾಂಟಾಸ್ಟಿಕ್ ಡ್ಯಾಡಿ. ಗುಡ್. ಸಂಜು, ಇವತ್ತು ಕೆಲಸದವಳು ಬೇರೆ ಬರಲಿಲ್ಲ. ನನಗೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಪ್ಲೀಸ್ ಸಂಜು, ನನಗಿವತ್ತು ನೀನು ಆಫೀಸಿಗೆ ಡ್ರಾಪ್ ಮಾಡ್ತೀಯಾ? ಓಕೆ, ನೀನು ತಿಂಡಿದ್ದೀನಲ್ವಾ? ನೋ ವೇ. ನಾನು 1 ನಿಮಿಷ ಲೇಟಾಗಿ ಹೋದ್ರು ನನ್ನ ಮೇನ್ ಬಾಸ್ ಗುರ್ ಅಂತಾರೆ. ನಿನಗೆ ಗೊತ್ತಿದೆಯಲ್ಲ, ನಾನು ಅಲ್ಲೇ ಹೋಗಿ ತಿಂತೇನೆ. ಓಕೆ. ರಾಜಾ, ಮುಗೀತಾ ನಿಂದು? ನಡಿ, ನಿನಗೆ ಯೂನಿಫಾರ್ಮ್ ಹಾಕ್ತೀನಿ, ಬಾ. ಡ್ಯಾಡಿ, ತಿಂಡಿ ಹಾಕೊಳ್ಳಿ. ಸಂಜು, ಆಯ್ತಾ ಪ್ಲೀಸ್? ಯಾ, ಐ ಆಮ್ ರೆಡಿ. ಹರಿ ಅಪ್. ಮಾವ, ಇವತ್ತು ವಿವೇಕ್ನ ನೀವೇ ಸ್ಕೂಲ್ ಬಸ್ ಹತ್ತಿಸ್ಬಿಡಿ. ಈ ಕೀಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಎಲ್ಲಾದರೂ ಹೋಗಿ ಯಾವಾಗಲಾದರೂ ಬನ್ನಿ, ನಮಗೋಸ್ಕರ ಮಾತ್ರ ಕಾಯ್ಬೇಡಿ. ಓಕೆ? ಆಮೇಲೆ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ತಿಂಡಿ ಆದಮೇಲೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡಿ. ಓಕೆ? ತಾತ, ನೀವು ಯಾವಾಗಲೂ ಕೋಟ್ ಹಾಕೋತಿರಲ್ಲ, ಯಾಕೆ? ಯಾಕೆ ಅಂದ್ರೆ ಅಜ್ಜಿ ಯಾವಾಗ್ಲೂ ನಾನು ಹೀಗೆ ಡ್ರೆಸ್ ಮಾಡ್ಕೊಂಡ್ರೆ ಇಷ್ಟಪಡ್ತಾರೆ. ನಾನು ಯಾವಾಗ್ಲೂ ಹೀಗೆ ಇರಬೇಕು ಅಂತ ಆಸೆ ಪಡ್ತಾರೆ. ಇವಾಗ ಇಲ್ಲ, ಅಜ್ಜಿ ಇಲ್ವಲ್ಲ. ಇಲ್ಲಿಲ್ದೇ ಇದ್ರೇನು, ಅಲ್ಲಿದಾರಲ್ಲ, ಅಲ್ಲಿಂದಾನೇ ಅವ್ರ ತಾತ ನೋಡ್ತಾ ಇರ್ತಾರೆ. ನಾನು ಹಾಕೊಳ್ತಾ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ.
ಬೇಜಾರಾಗಲ್ವಾ? ನಾನೆಲ್ಲ ಒಬ್ಬನೇ ಇದ್ದೀನಿ, ನಿಮ್ಮ ಅಜ್ಜಿ ಇದಾರಲ್ಲ ಮತ್ತೆಲ್ಲಿ? ನನ್ನ ಜೊತೆ. ಮತ್ ಕಾಣಿಸ್ತಾನೆ ಇಲ್ವಲ್ಲ? ಅವ್ರು ನನ್ನ ಮಾತ್ರ ಕಾಣಿಸೋದು, ಬೇರೆ ಯಾರಿಗೂ ಕಾಣಿಸೋದಿಲ್ಲ. ಇಲ್ಲೇ ನಿಲ್ಲಣ, ನಮ್ ಸ್ಕೂಲ್ ವ್ಯಾನ್ ಇಲ್ಲೇ ಬರುದು. ಓ ಹಾಯ್ ವಿವೇಕ್. ಹಾಯ್ ಅಂಕಲ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಅಂಕಲ್. ಇವ್ರು ನಮ್ ತಾತ. ಓ ಹಲೋ, ನೈಸ್ ಮೀಟಿಂಗ್. ಗ್ಲಾಡ್ ಟು ಮೀಟ್ ಯು ಸರ್. ನನ್ನ ಹೆಸರು ಉಗ್ರನಾರಾಯಣ್ ಉಳ್ಳಾಗಡ್ಡಿ ಅಂತ. ಆದ್ರೆ ಮದುವೆ ಆದ್ಮೇಲೆ ಉಗ್ರು ಹೋಗಿ ನಾರಾಯಣ ಉಳ್ಳಾಗಡ್ಡಿ ಉಳ್ದೈತ್ರಿ. ನನ್ನ ಹೆಸರು ಹರೀಶ್ ರಾಜ್ ಅಂತ. ಇವ್ರ ತಂದೆ ನನ್ನ ಮಗ. ಹಾ, ಸಂಜಯ್ ರಾಜ್ ಗುರ್ತು ಬಿಡ್ರಿ. ಇವ ಅದಾನಲ್ಲ, ಇವ ನಮ್ಮ ಪರ್ಮನೆಂಟ್ ಗಿರಾಕಿ ರೀ. ನಮ್ಮ ಪ್ರೇಮ್ ಲೋಕ ಬರ್ತಿರ್ತಾನ್ರಿ. ಪ್ರೇಮಲೋಕನ? ಅದರಿ ನಮ್ಮ ಫ್ಲವರ್ ಶಾಪ್ ರೀ. ಊರ್ವಶಿ ಹಿಂಭಾಗದಾಗ ಐತ್ರಿ. ಓ ಅಲ್ರಿ, ಅದು ಆಕ್ಚುಲಿ 2 in 1 ರೀ. ಅಂದ್ರೆ ಫ್ಲವರ್ಸ್ ಬೇಕಾದವರು ಫ್ಲವರ್ಸ್ ಕೊಡ್ತಾರ್ರಿ, ಮತ್ತ ಗ್ರೀಟಿಂಗ್ಸ್ ಬೇಕಾದವರು ಗ್ರೀಟಿಂಗ್ಸ್ ಕೊಡ್ತಾರೆ. ಐ ಸಿ. ಸಿ ಅಲ್ರಿ, 3 in 1 ರೀ. ಅಂದ್ರ ಅಲ್ಲಿ ಒಂದು ಹೋಲ್ನಾಗ ಲೈಬ್ರರಿನೂ ಐತ್ರಿ. ವೆರಿ ಇಂಟ್ರೆಸ್ಟಿಂಗ್. ಹೋಲ್ನಾಗೆ ಲೈಬ್ರರಿನ? ಹೋಲ್ನಾಗಲ್ರಿ, ಹೋಲ್ 20 by 20 ರೀ. ಯು ಮೀನ್ ಇಸ್ ಎ ಹಾಲ್? ಹೌದ್ರಿ. ಪಕ್ಕ ಹುಬ್ಳಿನ? ಹೌದ್ರಿ. ತಾತ, ನನ್ ವ್ಯಾನ್ ಬಂತು. ಬಾಯ್ ತಾತ. ಬಾಯ್ ಅಂಕಲ್. ಬಾಯ್ 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 ಬಾಯ್. ಬಾಯ್ ಬಾಯ್ ಬಾಯ್. ಬಾಯ್. ನೀವೊಂದ್ ಸರ್ತಿ ನಮ್ಮ ಪ್ರೇಮ್ ಲೋಕಕ್ಕೆ ಬರ್ಬೇಕ್ರಿ ಸರ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.